ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ವರ್ಷಿಣಿ. ಈ ದಿನದ ಜಾತಕಫಲ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ಈ ದಿನದ ಪಂಚಾಂಗದ ಮಹತ್ವ, ಹಾಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಜ್ಯೋತಿಷಿಗಳಾದ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನ ಸೋಮವಾರದ ಪಂಚಾಂಗದ ವಿಶೇಷತೆ ಹೇಗಿದೆ? ಯಾವ ದೇವರ ಆರಾಧನೆ ಬಹಳ ವಿಶೇಷವಾಗಿರುತ್ತೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚಯಚಿತಾಂ ಭರತಾಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇ ಕಥಾಯ ಶ್ರಿತೌ ವಾಚನ್ನ ಸದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು. ಪಂಚಮಿ ತಿಥಿ, ಉತ್ತರಾಭಾದ್ರ ನಕ್ಷತ್ರ. ಈ ದಿವಸ ತುಂಬ ಚೆನ್ನಾಗಿದೆ. ಸೋಮವಾರವೂ ಆಗಿದೆ, ಪಂಚಮಿ ತಿಥಿಯೂ ಇದೆ. ಶಿವಶಕ್ತಿಯರ ಆರಾಧನೆಗೆ ಒಂದು ಉತ್ಕೃಷ್ಟವಾದ ಕಾಲ. ಈ ದಿವಸ ನೀವು ಮಾಡಿದ ಪ್ರಾರ್ಥನೆ, ಸಲ್ಲಿಸಿದ ಸೇವೆ, ಒಂದು ಸ್ತುತಿಯನ್ನು ಸಮರ್ಪಣೆ ಮಾಡಿದ್ರೂ ಕೂಡ ಸ್ತುತಿ ಪುಷ್ಪ ಅಂತ ಕರೀತಾರೆ. ಅದನ್ನು ಸಮರ್ಪಣೆ ಮಾಡಿದ್ರು ಆ ಶಿವಪಾರ್ವತಿಯರಿಗೆ ನೋಡಿ, ನಿಮ್ಮ ದಾಂಪತ್ಯ ಕಲಹವು, ಸಾಮರಸ್ಯ ಇಲ್ಲದೆ ಹೋಗಿರ್ತಕ್ಕಂಥ ಸಂಸಾರಗಳು ಎಷ್ಟೋ ಇದ್ದಾವಲ್ಲ, ಸಂಸಾರದಲ್ಲಿ ಆಗಿರ್ತಕ್ಕಂಥ ಕಲಹಗಳು, ಅಪ್ಪ ಅಮ್ಮ ಕಿತ್ತಾಡೋದು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಹೀಗಾಗಿ ಮನೆಯಲ್ಲಿ ದಾಂಪತ್ಯ ತುಂಬ ಸುಖ ಸಮೃದ್ಧವಾಗಿರಬೇಕು ಅಂದರೆ ಈ ಶಿವಶಕ್ತಿಯರ ಆರಾಧನೆಯನ್ನು ಮಾಡಬೇಕು. ಆ ಸ್ತುತಿ ಇದೆಲ್ಲ, ಉಮಾಮಹೇಶ್ವರ ಸ್ತುತಿ ತುಂಬ ಒಳ್ಳೆಯ ಫಲವನ್ನು ಕೊಡುತ್ತೆ. ಆ ಸ್ತುತಿ ಹೇಳುತ್ತೆ, ನಮಃ ಶಿವಾಭ್ಯಾಂ ಸರಸೋತ್ಸವಾಭ್ಯಾಂ ನಮಸ್ಕೃತಾಭೀಷ್ಟವರಪ್ರದಾಭ್ಯಾಂ. ನಮಸ್ಕಾರ ಮಾಡಿದ್ರೆ ಸರ್ವಾಭೀಷ್ಟವರ, ಅದು ಎಂಥದಪ್ಪ ಅಂತಂದರೆ ದಾಂಪತ್ಯದಲ್ಲಿ ಸಾಮರಸ್ಯ ತುಂಬಿ, ಸರಸ ತುಂಬಿ ದಾಂಪತ್ಯದಲ್ಲಿ ಒಂದು ಅನ್ಯೋನ್ಯತೆ ಬರುತ್ತೆ ಅಂತ. ಅದೇ ಸ್ತುತಿಯಲ್ಲಿ ಮುಂದುವರೆದು ಹೇಳ್ತಾರೆ ಶಂಕರ ಭಗವತ್ಪಾದರು, ನಮಃ ಶಿವಾಭ್ಯಾಂ ಪರಮೌಷಧಾಭ್ಯಾಂ. ಅವರಿಬ್ಬರನ್ನ ಪ್ರಾರ್ಥನೆ ಮಾಡಿದ್ರೆ ಪರಮೌಷಧಿ ಆಗುತ್ತೆ ನಮ್ಮ ಬದುಕಿಗೆ ಅಂತ. ಹೀಗಾಗಿ ದಾಂಪತ್ಯದಲ್ಲಿ ಕಲಹಗಳು, ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಇವುಗಳು ಏನಾದರೂ ತುಂಬಿಕೊಂಡಿದ್ದರೆ, ಒಬ್ಬರ ಮುಖ ಒಬ್ಬರು ನೋಡೋಕ್ಕಾಗ್ತಾ ಇಲ್ಲ, ಆ ರೀತಿಯ ಸಂದರ್ಭಗಳು ಎದುರಾಗಿದೆ. ಎಷ್ಟೋ ಸಂದರ್ಭಗಳಲ್ಲಿ ಮದುವೆಯಾಗಿ 1 ವರ್ಷವೋ 2 ವರ್ಷವೋ ಆಗಿಬಿಟ್ಟಿರುತ್ತೆ, ಮುಖ ಆ ಕಡೆ ಈ ಕಡೆ ಆಗಿ ಕೊನೆಗೆ ಕೋರ್ಟ್ ಮೆಟ್ಲು ಹತ್ತಿರ್ತಾರೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ, ಈಗಿನ ಜನ್ರೇಷನ್ನಲ್ಲಂತೂ ಒಂದು ಹಣ, 2ನೇದು ಅಧಿಕಾರ, 3ನೇದು ಕೋಪ, ಅತಿಯಾದ ಅಸಹನೆ ಅಂತಾರೆ. ತಾಳ್ಕೊಳ್ಳೋ ಮನಸ್ಸೇ ಇಲ್ಲ ಈಗಿನ ಜನಕ್ಕೆ. ಏನು ಮಾಡೋದು ಗೊತ್ತಾಗಲ್ಲ. ಹೀಗಾಗಿ ತಾಳ್ಮೆ ಬರಬೇಕು ನಮಗೆ. ಏನಾದರೂ ಅಂದರೆ ಅದನ್ನು ಅಷ್ಟು ಎಳೆದು ವಾರಗಟ್ಟಲೆ, 10 ದಿನಗಟ್ಟಲೆ ಆಗಿ ಕೊನೆಗೆ ಅದು ವಿಚ್ಛೇದನಕ್ಕೆ ಬಂದಿರುತ್ತೆ. ಯಾವ ಪುರುಷಾರ್ಥಕ್ಕೆ ಅಷ್ಟೆಲ್ಲ ಪಾಪ ಖರ್ಚು ಮಾಡಿ ಮದುವೆ ಮಾಡಿ ಅಷ್ಟು ಜನರ ಸಮ್ಮುಖದಲ್ಲಿ ಕರೆದು ಅವರೆಲ್ಲರ ಸುವರ್ಣಾಕ್ಷತೆಗಳಿಂದ ಹರಸಿ ಹೋಗಿರ್ತಕ್ಕಂಥದ್ದು ಇದೆಲ್ಲ ಏನಕ್ಕೆ? ಇದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತು ಇದರಲ್ಲಿ ಪ್ರೀತಿ ಬರಬೇಕು, ಒಬ್ಬರಿಗೆ ಪರಸ್ಪರ ಪ್ರೀತಿ ಬರಬೇಕು ಅಂದರೆ ಅದು ಶಿವಶಕ್ತಿಯರ ಅನುಗ್ರಹ ಬೇಕಾಗುತ್ತೆ. ಹೀಗಾಗಿ ಪರಸ್ಪರ ಪ್ರೀತಿ, ಅದು ದೈಹಿಕ ಆಕರ್ಷಣೆ ಕೇವಲ 1-2 ವರ್ಷದ್ದು. ಅದಾದ ಮೇಲೆ ನಿಜವಾದ ಪ್ರೀತಿ ಅದರ ನಿರ್ಮಾಣ ಆಗೋದಾಗ. ಹೀಗಾಗಿ ಅದು ಸ್ಥಿರವಾಗಿ ಇರಬೇಕು ಅಂತಂದರೆ ನೋಡಿ, ಶಿವಶಕ್ತಿಯರ ಆರಾಧನೆ ಮಾಡಬೇಕು. ಎಷ್ಟೋ ಸಂಸಾರಗಳಲ್ಲಿ ಇದೆಯಲ್ಲ ಇಂಥ ಕಲಹ. ಇದಕ್ಕೇನಪ್ಪ ಪರಮೌಷಧ? ನಮಃ ಶಿವಾಭ್ಯಾಂ ಪರಮೌಷಧಾಭ್ಯಾಂ, ಇದೇ ಔಷಧಿ. ಹೀಗಾಗಿ ಈ ದಿವಸ ಉಮಾಮಹೇಶ್ವರ ದೇವಸ್ಥಾನಗಳೇ ಎಷ್ಟೋ ಇದ್ದಾವೆ. ಅಲ್ಲಿ ಹೋಗಿ ಹಾಲು ಜೇನಿನಿಂದ ಅಭಿಷೇಕ ಮಾಡಿಸಿ ಆ ತೀರ್ಥ ಪ್ರಸಾದವನ್ನು ತೆಗೆದುಕೊಳ್ಳಿ. ಪ್ರತಿ ಸೋಮವಾರ ಇದನ್ನು ಮಾಡಿ. ಈ ಹೊತ್ತಿನಿಂದ ಮಾಡಿ, ಒಂದು 6 ತಿಂಗಳು ನಿರಂತರವಾಗಿ ಮಾಡಿ. ಯಾರ ಮನೆಯಲ್ಲಿ ಈ ಥರದ್ದು ಒಂದು ಕಷ್ಟ ಇದೆಯೋ, ಕ್ಲಿಷ್ಟತೆ, ಸಂಸಾರದಲ್ಲಿ ತೊಡಕು, ಕಹಿ ಹುಳಿ, ಬೇರೆಯವರು ಅಕ್ಕಪಕ್ಕದವರು ಅಥವಾ ಇನ್ಯಾರೋ ಆಗದೇ ಇರೋ ಬಂಧುಗಳು ಎಲ್ಲ ಹುಳಿ ಹಿಂಡ್ಬಿಟ್ಟಿರ್ತಾರೆ ಸಂಸಾರದಲ್ಲಿ. ತನ್ಮೂಲಕ ಹಾಲು ಹೊಡೆದು ಹೋಗುತ್ತೆ. ಹೀಗಾಗಿ ಆ ಥರದ್ದು ಏನಾದರೂ ನೋವನ್ನು ಅನುಭವಿಸ್ತಾ ಇದ್ದರೆ ನೋಡಿ, ಈ ಹೊತ್ತು ತುಂಬ ಪಂಚಮಿ ಮತ್ತು ಸೋಮವಾರ ಯುಕ್ತವಾಗಿದೆ ಆ ಶಿವಶಕ್ತಿಯರ ಆರಾಧನೆಗೆ.
ಅಲ್ಲಿ ಹಾಲು ಜೇನಿನ ಅಭಿಷೇಕ ಮಾಡಿಸಿ ಈ ಉಮಾಮಹೇಶ್ವರ ಸ್ತುತಿಯನ್ನು ಹೇಳಿಕೊಳ್ಳಿ. ಒಂದು 11 ಬಾರಿ ಹೇಳಿಕೊಳ್ಳಿ. ಪ್ರತಿ ದಿವಸ ಇದನ್ನು ಶ್ರದ್ಧೆಯಿಂದ 6 ತಿಂಗಳು ತಪಸ್ಸಾಗಿ ತಗೊಂಡು ನೋಡಿ. 6 ತಿಂಗಳಲ್ಲಿ ಆ ಪಾರ್ವತಿ ಪರಮೇಶ್ವರ ಅನುಗ್ರಹದಿಂದ ನಿಮ್ಮ ಬದುಕು ಬದಲಾಗದೇ ಇದ್ದರೆ ಕೇಳಿ. ಅಷ್ಟು ಭವ್ಯವಾದ ದಿವ್ಯವಾದ ಒಂದು ಅನುಗ್ರಹಪ್ರದವಾಗಿರ್ತಕ್ಕಂಥ ಸ್ತುತಿ ಇದು. ಉಮಾಮಹೇಶ್ವರ ಸ್ತುತಿ ಹೇಳ್ಕೊಳ್ಳಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಸೋಮವಾರದ ಪಂಚಾಂಗದ ತಿಥಿ ವಿಶೇಷತೆಯನ್ನು ತಿಳಿಸ್ಕೊಟ್ರಿ, ಹಾಗೆ ಉಮಾಮಹೇಶ್ವರನ ಪ್ರಾರ್ಥನೆಯಿಂದ ಸಿಗುವಂಥ ಲಾಭವನ್ನು ಕೂಡ ತಿಳಿಸ್ಕೊಟ್ರಿ. ಮುಂದೆ ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಮಣಿ ಅಂತ ಮೈಸೂರಿಂದ, ಇವರ ಜನ್ಮ ದಿನಾಂಕ 7ನೇ ತಾರೀಕು 5ನೇ ತಿಂಗಳು 1956 ಬೆಳಗ್ಗೆ 10 ಗಂಟೆ. ಹೊಸ ಮನೆ ಕಟ್ಟೋದು ಅಥವಾ ಖರೀದಿಸೋದು ಕುರಿತು ಪ್ರಶ್ನೆ ಇದೆ, ಯಾವ ನಿರ್ಧಾರವನ್ನು ಮಾಡಬಹುದು ತಿಳಿಸಿ. ಕಟ್ಟಿಸೋದಾ ಖರೀದಿಸೋದಾ ಅಂತ. ಮಣಿಯವರ ಪ್ರಶ್ನೆ, ಮನೆ ತಗೋಬೇಕಾ ಅಥವಾ ಕೊಂಡ್ಕೋಬೇಕಾ? ಅಲ್ಲ, ಕಟ್ಟಿಸ್ಬೇಕಲ್ವ? ಹೌದು. ಕಟ್ಟೋದ್ರಲ್ಲಿ ವಿಪರೀತವಾದ ಶ್ರಮ ಇದೆ, ತಗೊಳ್ಳೋದ್ರಲ್ಲಿ ದುಡ್ಡೊಂದು ಕೊಟ್ಟರೆ ಅಷ್ಟರ ಮಟ್ಟಿಗೆ ನೋಡೋದು ಮತ್ತೊಂದು ಮಗದೊಂದು ಇವುಗಳ ಶ್ರಮ ತಪ್ಪುತ್ತೆ. ಆ ಶ್ರಮ ನಿಮಗೆ ಬಿಟ್ಟಿದ್ದು, ಅದಕ್ಕೇನು ಅವಶ್ಯಕತೆ ಇಲ್ಲ. ವಸ್ತುತಃ ಮನೆಗೆ ಬರುತ್ತಾ ಆ ಗೃಹ ಲಾಭ ಇದೆಯಾ ಅದನ್ನು ನೋಡೋಣ. ಅರ್ಥ ಆಯ್ತಾ? ಈಗ ನೋಡಿ, ನಿಮ್ಮ ಜಾತಕ ಗಮನಿಸಿದ್ರೆ ಇದು ಮಿಥುನ ಲಗ್ನ. ವಸ್ತುತಃ ಲಗ್ನದಿಂದ ಚತುರ್ಥಾಧಿಪತಿ ಬುಧ ನಿಮಗೆ ವ್ಯಯದಲ್ಲಿದ್ದಾನೆ. ಹೀಗಾಗಿ ನೀವು ಮನೆ ತಗೊಂಡ್ರು, ಮನೆ ಕಟ್ಸಿದ್ರು, ಅದಕ್ಕೆ ಬೇಕಾದ ಭರಿಸಬೇಕಾದ ಶ್ರಮ, ವ್ಯಯ ಹಾಗೂ ಪರಿಶ್ರಮ ಅದು ಸೂಚಿಸ್ತಾನೆ ಇದೆ, ಅದಿದೆ. ಹಾಗಂತ ಇಲ್ಲ ಅಂತಲ್ಲ, ಗೃಹ ಲಾಭ ಇಲ್ಲ ಅಂತಲ್ಲ, ಚೆನ್ನಾಗಿದೆ, ಆತಂಕ ಬೇಡ. ಈಗ ಪ್ರಸ್ತುತ ತಮಗೆ ಕುಜದಶೆಯಲ್ಲಿ ಈಗ ರಾಹು ಭುಕ್ತಿ ನಡೀತಾ ಇದೆ ನೋಡಿ. 2000 ಡಿಸೆಂಬರ್ ಕಳೆದು ಬಿಡಲಿ, 2027 ಪ್ರಾರಂಭದಲ್ಲಿ ತಾವು ಮನೆ ಖರೀದಿ ವಿಚಾರದಲ್ಲಿ ಪ್ರಯತ್ನ ಮಾಡಬಹುದು. ಕಟ್ಟಿರೋದನ್ನೇ ಚೆನ್ನಾಗಿರೋದನ್ನು ತಗೊಳ್ಳೋದ್ರಲ್ಲಿ ಸೌಖ್ಯ, ಸ್ವಲ್ಪ ಮಟ್ಟಿಗಿನ ಸೌಖ್ಯ ಇದೆ. ಇಲ್ಲಾಂದರೆ ವಿಪರೀತವಾದ ಅಲೆದಾಟ, ಪರಿಶ್ರಮ ಮತ್ತು ಕಾರ್ಯಹಾನಿಯೂ ಆಗಿಬಿಡೋ ಸಾಧ್ಯತೆಗಳು ಜಾಸ್ತಿ ಸೂಚಿಸ್ತಾ ಇದೆ. ಈ ಕಾರಣದಿಂದಾಗಿ ಕಟ್ಟಿರೋದನ್ನೇ ತಗೊಳ್ಳಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಸಂಜಯ್ ಅಂತ ಭದ್ರಾವತಿಯಿಂದ, ಇವರ ಜನ್ಮ ದಿನಾಂಕ 5ನೇ ತಾರೀಕು 9ನೇ ತಿಂಗಳು 2002 ಸಂಜೆ 3:45. ಉದ್ಯೋಗ ಮತ್ತು ಭವಿಷ್ಯದ ಬಗ್ಗೆ ತಿಳಿಸಿ ಅನ್ನೋದು ಪ್ರಶ್ನೆ. ಸಂಜಯ್ ಅವರ ಪ್ರಶ್ನೆ, ಉದ್ಯೋಗ ಮತ್ತು ಮುಂದೆ ಹೇಗಿದೆ ಅಂತ ಕೇಳಿದ್ದಾರೆ. ನೋಡೋಣ. ನೋಡಿ, ಇದು ಜಾತಕವನ್ನು ಪರಿಶೀಲಿಸಿದರೆ ಇದು ಮಕರ ಲಗ್ನವಾಗಿದೆ ತಮ್ಮದು. ಲಗ್ನದಿಂದ ಕರ್ಮಾಧಿಪತಿ ಕರ್ಮಸ್ಥಾನದಲ್ಲಿದ್ದಾನೆ, ತುಂಬ ಒಳ್ಳೆಯದು. ಅಲ್ಲಿ ರಾಜ್ಯೇಶೇ ರಾಜ್ಯಭಾವಸ್ಥೆ, ಕರ್ಮೇಶೇ ರಾಜ್ಯಭಾವಸ್ಥೆ, ಸರ್ವಕರ್ಮ ಪಟು ಸುಖಿ ಅಂತ ಹೇಳಿದೆ. ಹೀಗಾಗಿ ನಿಮ್ಮ ಕಾರ್ಯಗಳಲ್ಲಿ ಒಂದು ಪಟುತ್ವ, ಕೌಶಲ್ಯ ಬರತಕ್ಕಂಥ ತುಂಬ ಚೆನ್ನಾಗಿದೆ. ಮತ್ತು ಬಹಳ ಮುಖ್ಯವಾಗಿ ಅದೃಷ್ಟದ ನಾಥ, ಅದೃಷ್ಟಾಧಿಪತಿ ಬುಧ ಅವನು ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ನಿಮ್ಮ ಜಾತಕದಲ್ಲಿ ಒಳ್ಳೆಯ ಲಕ್ಷಣ ಇದೆ. ಒಂದು ಗಜಕೇಸರಿ ಯೋಗ ಇದೆ, ಒಂದು ಮಾಲವೀಯ ಯೋಗ ಇದೆ, ಭಾಗ್ಯಾಧಿಪತಿಯ ಬಹುಭಾಗ್ಯ ಯೋಗ ಇದೆ. ಹೀಗಾಗಿ ಜಾತಕ ತುಂಬ ಚೆನ್ನಾಗಿದೆ. ಇದರ ಕಾಲ ನೋಡಿ, ಈಗ ನಿಮಗೆ ಶುಕ್ರದಶೆ ಶುರುವಾಗಿದೆ. ಶುಕ್ರದಶೆಯಲ್ಲಿ ತಮಗೆ ಈಗ ಗುರುವಿನ ಭಕ್ತಿ ಕಾಲ ಶುರುವಾಗಿದೆ. ಗುರುವು ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಬೆಸ್ಟ್ ಟೈಮ್, ಸುವರ್ಣ ಕಾಲ ಅಂತೀವಲ್ಲ, ಅದು ನಿಮ್ಮ ಬದುಕಿಗೆ ಪ್ರಾರಂಭ ಆಗಿಬಿಟ್ಟಿದೆ. ಚೆನ್ನಾಗಿದೆ ಅವರೇ, ಜಾತಕ ಚೆನ್ನಾಗಿರೋದ್ರಿಂದ ನಿಮ್ಮ ಉದ್ಯೋಗವೂ ಚೆನ್ನಾಗಿರುತ್ತೆ, ಒಳ್ಳೆಯ ಭವಿಷ್ಯ ಇದೆ. 10 ಜನಕ್ಕೆ ನೀವೇ ಮಾರ್ಗದರ್ಶಕರಾಗಿಬಿಡ್ತೀರಾ. ಒಳ್ಳೆಯ ಸ್ಥಾನ, ಗೌರವ, ಪ್ರಶಂಸೆ ತುಂಬ ಚೆನ್ನಾಗಿದೆ. ಚೆನ್ನಾಗಿರಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ತನಿಷ್ ಆರ್ ನಾಯಕ್ ಅಂತ ಮೈಸೂರಿಂದ, ಇವರ ಜನ್ಮ ದಿನಾಂಕ 17ನೇ ತಾರೀಕು 7ನೇ ತಿಂಗಳು 2013 ಸಂಜೆ 7:45. ಉನ್ನತ ಶಿಕ್ಷಣ ಮತ್ತು ಭವಿಷ್ಯದ ಬಗ್ಗೆ ತಿಳಿಸಿ, ಯಾವ ದೇವರ ಆರಾಧನೆ ಮಾಡಬೇಕು ನಾನು, ಸಲಹೆ ನೀಡಿ ಅನ್ನೋದು ಪ್ರಶ್ನೆ. ತನಿಷ್ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದೆ. ಮತ್ತು ಯಾವ ದೇವರ ಆರಾಧನೆ ಮಾಡಬೇಕು ನೋಡಿ. ನಿಮಗೆ ನಿಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಮಕರ ಲಗ್ನವಾಗಿದೆ. ಲಗ್ನದಿಂದ ನಿಮಗೆ ಪಂಚಮ ಸ್ಥಾನದ ಅಧಿಪತಿ ಶುಕ್ರ ಅಷ್ಟಮದಲ್ಲಿದ್ದಾನೆ. ಯಾವ ದೇವರ ಆರಾಧನೆ ಅಂತ ಹೇಳಿದ್ರಲ್ಲ, ನೀವು ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು. ವಿದ್ಯಾಲಕ್ಷ್ಮಿ ಅಂತ ನಾವೇನು ಕರಿತೀವಿ ಅದು. ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ, ಇದನ್ನು ಹೇಳ್ಕೊಳ್ಳೋದು. ಯಾದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ಈ ಎರಡನ್ನ ಪ್ರತಿ ದಿವಸ ಹೇಳ್ಕೊಳ್ಳಿ. 108 ಬಾರಿ ಹೇಳಿದ್ರೆ ಬಹಳ ಒಳ್ಳೆಯದು. ಸಮಯ ಮೀಸಲಿಟ್ಟು ಓದ್ಕೊಳ್ಳಿ, ಇದನ್ನು ಹೇಳ್ಕೊಳ್ಳಿ ಮತ್ತು ಓದಿ. ಏಕೆಂದರೆ ಪಂಚಮಾಧಿಪತಿ ಅಷ್ಟಮದಲ್ಲಿದ್ದರೆ ಸ್ವಲ್ಪ ವಿದ್ಯೆಗೆ ತೊಂದರೆ, ತೊಡಕು ಆಗುವ ಸಾಧ್ಯತೆ ಜಾಸ್ತಿ ಇದೆ. ಹೀಗಾಗಿ ಈ ಮಂತ್ರ ಇದನ್ನು ನೀವು ಪ್ರತಿ ದಿವಸ ಹೇಳ್ಕೊಳ್ಳೋದ್ರಿಂದ ಬುದ್ಧಿ ಬಲವಾಗುತ್ತೆ. ಮತ್ತು ನಿಮ್ಮ ಜಾತಕದಲ್ಲಿ
ಶನೈಶ್ಚರ ತುಂಬ ಚೆನ್ನಾಗಿದ್ದಾನೆ ಕರ್ಮಸ್ಥಾನದಲ್ಲಿ, ವೃತ್ತಿಗೆ ಕೊರತೆ ಆಗೋದಿಲ್ಲ, ವಿದೇಶದಲ್ಲಿ ಕೆಲಸ ಸಿಗುವ ಸಾಧ್ಯತೆಗಳು ಇವೆಲ್ಲ ತುಂಬ ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ. ಇದನ್ನು ಮಾಡಿ. ಯಾವ ದೇವರ ಉಪಾಸನೆ ಅಂದರೆ ಇದೇ, ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಬೇಕು ಪ್ರತಿ ಶುಕ್ರವಾರ. ಮಹಾಲಕ್ಷ್ಮಿಯಿಂದ ಹಣ ಅಷ್ಟೇ ಇಲ್ಲ, ಈ ಸಕಲ ಸಂಪತ್ತುಗಳು ಬರುತ್ತೆ ಆಕೆಯಿಂದ. ಹೀಗಾಗಿ ಮಹಾಲಕ್ಷ್ಮಿ ಆರಾಧನೆ ಪ್ರತಿ ಶುಕ್ರವಾರ ಹೋಗಿ ಅಮ್ಮನವರಿಗೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ತುಪ್ಪ ಸಮರ್ಪಣೆ ಮಾಡಿ, ತುಂಬ ಸಹಾಯವಾಗುತ್ತೆ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಗಜಗೌರಿ ಅಂತ ಸಿರ್ಸಿಯಿಂದ, ಇವರ ಜನ್ಮ ದಿನಾಂಕ 19ನೇ ತಾರೀಕು 5ನೇ ತಿಂಗಳು 2001 ರಾತ್ರಿ 8 ಗಂಟೆ 53 ನಿಮಿಷ. ಸರ್ಕಾರಿ ಉದ್ಯೋಗದಲ್ಲಿದ್ದೇನೆ, ಸರ್ಕಾರಿ ನೌಕರ ವರ ಸಿಗುತ್ತಾರೆಯೇ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅನ್ನೋದು ಪ್ರಶ್ನೆ. ಗಜಗೌರಿಯವರ ಪ್ರಶ್ನೆ, ಸರ್ಕಾರಿ ನೌಕರಿಯ ಹುಡುಗ ಸಿಗ್ತಾನಾ? ಅವರು ಕೂಡ ಸರ್ಕಾರಿ ಉದ್ಯೋಗದಲ್ಲಿ ಗೊತ್ತಾಯಿತು. ಮತ್ತು ಇನ್ನೊಂದು ಪ್ರಶ್ನೆ ಅವ್ರದ್ದು ಆರೋಗ್ಯದ ಬಗ್ಗೆ ಆರೋಗ್ಯ ಹೇಗಿದೆ ಅಂತ ನೋಡೋಣ. ನೋಡಿ, ತಮ್ಮ ಜಾತಕ ಪರಿಶೀಲಿಸಿದ್ರೆ ಇದು ಧನು ಲಗ್ನವಾಗಿದೆ. ಕರ್ಮಾಧಿಪತಿ ನಿಮಗೆ ಚೆನ್ನಾಗಿದ್ದಾನೆ, ಬುಧ ಮಿತ್ರ ಕ್ಷೇತ್ರದಲ್ಲಿ. ನೋಡಿ, ನಿಮಗೆ ಸುಖ ಸ್ಥಾನದಲ್ಲಿ ಶುಕ್ರ ಇದ್ದಾನೆ, ಚಂದ್ರ ಸಹಿತನಾಗಿ. ತುಂಬ ಒಳ್ಳೆಯದು, ಸೌಖ್ಯವಾಗಂತೂ ಇರ್ತೀರ. ನಿಮ್ಮ ಸಪ್ತಮಾಧಿಪತಿ ವಸ್ತುತಃ ಷಷ್ಠದಲ್ಲಿದ್ದಾನೆ, ಹೀಗಾಗಿ ಅವನೇ ಕರ್ಮಾಧಿಪತಿಯೂ ಆಗಿದ್ದಾನೆ, ಸಪ್ತಮಾಧಿಪತಿ. ಹೀಗಾಗಿ ಒಂದೇ ಒಂದೇ ಕೆಟಗರಿಯ ಕೆಲಸ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿದೆ. ನಿಮ್ಮ ಸಂಗಾತಿ ಹಾಗೂ ನಿಮಗೂ ಏನು ಕೆಲಸ ಅಂತಂದರೆ ಹೆಚ್ಚು ಕಡಿಮೆ ಒಂದೇ ರೀತಿಯ ಕೆಲಸಗಳ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಅವರು ಸರ್ಕಾರಿ ನೌಕರಿಲಿರ್ತಾರೆ ಅಂತ ಅನ್ನೋದಕ್ಕೆ ನಿಮ್ಮ ಜಾತಕದಲ್ಲಿ ಅಷ್ಟು ಬಲ ಏನೂ ಇಲ್ಲ. ಹೀಗಾಗಿ ಅದು ಸಾಧ್ಯತೆ ಇಲ್ಲ ಅನ್ನೋದನ್ನು ಹೇಳ್ತಾ ಇದೆ. ಆದರೆ ಒಂದೇ ವಿಭಾಗ ಅಥವಾ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಆ ಕೆಲಸದವ್ರು ಸಿಗೋದು ಆ ಒಂದು ಲಕ್ಷಣ ಸೂಚಿಸ್ತಾ ಇದೆ. ಇರಲಿ, ಅಂತೂ ಬಹಳ ಮುಖ್ಯವಾದ ಉದ್ದೇಶ, ನೀವು ಚೆನ್ನಾಗಿರ್ತೀರಾ ಮದುವೆ ಆದಮೇಲೆ, ಅದು ಬಹಳ ಮುಖ್ಯ. ಅದು ಚೆನ್ನಾಗಿದೆ. ಸುಖ ಸ್ಥಾನದಲ್ಲಿ ಶುಕ್ರ ಇದ್ದರೆ ಸಾಮಾನ್ಯವಾಗಿ ಸೌಖ್ಯವಾಗಿರ್ತೀರ, ಯೋಚನೆ ಮಾಡಬೇಡಿ. ಇನ್ನು ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಈಗ ಪ್ರಸ್ತುತ ತಮಗೆ ಶುಕ್ರ ದಶೆಯಲ್ಲಿ ಈಗ ನೋಡಿ, ಶುಕ್ರ ಚೆನ್ನಾಗಿರೋದ್ರಿಂದಲೇ ನಿಮ್ಮ ಬದುಕು ಚೆನ್ನಾಗಿದೆ. ಈಗ ರಾಹು ಭುಕ್ತಿ ನಡೀತಾ ಇದೆ. ರಾಹು ನಿಮಗೆ ಸಪ್ತಮದಲ್ಲಿರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಬಹುದು. ಹೀಗಾಗಿ ಹುಷಾರು. ನಾಗಕವಚ ಹೇಳ್ಕೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ. ನಾಗಕವಚ, ನಾಗ ಸನ್ನಿಧಾನದಲ್ಲಿ ಎಳನೀರನ್ನ ಅಭಿಷೇಕ ಮಾಡಿಸೋದು, ಇದನ್ನು ಮಾಡಿ. ನಾಗಾರಾಧನೆಯಿಂದ ನಿಮಗೆ ಆರೋಗ್ಯದಲ್ಲಿ ಒಂದು ಬಲ ಬರುತ್ತೆ. ದಯವಿಟ್ಟು ಇದನ್ನು ಮಾಡಿ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಮಂಜುಳಾ ಅಂತ ಗದಗಿಂದ, ಇವರ ಜನ್ಮ ದಿನಾಂಕ 1ನೇ ತಾರೀಕು 3ನೇ ತಿಂಗಳು 1971 ಬೆಳಗ್ಗೆ 9 ಗಂಟೆ. ಒಂದು ಉದ್ದೇಶಕ್ಕಾಗಿ ಹಣ ಹೂಡಿಕೆ ಮಾಡಿದ್ದೇನೆ, ಇನ್ಕಮ್ ಡಿಲೇ ಆಗ್ತಾ ಇದೆ, ಪರಿಹಾರ ತಿಳಿಸಿ. ಮಂಜುಳಾ ಅವರ ಪ್ರಶ್ನೆ, ಇನ್ವೆಸ್ಟ್ ಮಾಡಿಬಿಟ್ಟಿದ್ದಾರೆ, ಅದು ಯಾವಾಗ ಬರುತ್ತೆ ಅಥವಾ ಅದರ ಫಲ ಏನು ಅಂತ ಕೇಳಿದ್ದಾರೆ. ನೋಡಿ, ನಿಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಮೀನ ಲಗ್ನವಾಗಿದೆ. ನಿಮಗೆ ಧನಾಧಿಪತಿ ತುಂಬ ಚೆನ್ನಾಗಿದ್ದಾನೆ, ಕರ್ಮಾಧಿಪತಿ ಜೊತೆ ಕೂಡ್ಕೊಂಡಿರೋದು ತುಂಬ ಒಳ್ಳೆಯದು. ಧನಾಧಿಪತಿ ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಕುಜ ಭಾಗ್ಯಸ್ಥಾನದಲ್ಲಿ ಕರ್ಮಾಧಿಪತಿ ಜೊತೆಗೆ ಲಗ್ನಾಧಿಪತಿಯೂ ಆದ ಗುರು ಜೊತೆಗೆ, ಇದೆಲ್ಲ ಒಳ್ಳೆಯ ಲಕ್ಷಣ. ನೀವು ಆತಂಕ ಪಡುವ ಅವಶ್ಯಕತೆ ಖಂಡಿತ ಇಲ್ಲ. ಕಾಲವನ್ನು ನೋಡೋಣ. ನೋಡಿ, ಈಗ ರಾಹು ದಶೆಯಲ್ಲಿ ತಮಗೀಗ ಬುಧನ ಒಂದು ಕಾಲ ನಡೀತಾ ಇದೆ. ನೋಡಿ, 2028 ಫೆಬ್ರವರಿ ನಂತರ ನಿಮಗೆ ಶುಕ್ರ ಲಾಭದಲ್ಲಿದ್ದಾನೆ, ಅವನ ಸಮಯ ಶುರುವಾಗುತ್ತೆ. ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು ಬರೋದು ಯಾವಾಗ ಅಂದರೆ 28 ಆಜುಬಾಜು ತೋರಿಸ್ತಾ ಇದೆ. ಹೀಗಾಗಿ ಅನುಕೂಲ ಆಗುತ್ತೆ, ಯೋಚನೆ ಮಾಡಬೇಡಿ, ಅದು ಬರುತ್ತೆ. ನೀವೇನು ಇನ್ವೆಸ್ಟ್ ಮಾಡಿದರೂ ಅದಕ್ಕೆ ಡಿಲೇ ಆಗ್ತಾ ಇದೆ, ಬಟ್ ಅನುಕೂಲ ಆಗುತ್ತೆ, ಬರುತ್ತೆ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾಫಲ ಹೇಗಿದೆ? ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ ಇತ್ತು ಅಂತಂದರೆ ಏನು ಮಾಡಬೇಕಾಗತ್ತೆ ಪರಿಹಾರಕ್ಕೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಕುಜಬುಧರ ಯುತಿಯನ್ನು ಕಾಣ್ತಾ ಇದ್ವಿ. ಕರ್ಕಟಕ ರಾಶಿಯಲ್ಲಿ ರವಿ ಮತ್ತು ಗುರು ಯುತಿಯನ್ನು ಕಾಣ್ತಾ ಇದ್ವಿ. ಸಿಂಹರಾಶಿಯಲ್ಲಿ ಕೇತು, ಕನ್ಯಾ ರಾಶಿಯಲ್ಲಿ ಶುಕ್ರನ ಕಾಣ್ತಾ ಇದ್ವಿ. ಮಾಂದ್ಯ ಉದಯಾಗಿದೆ, ಅದು ವೃಶ್ಚಿಕ ರಾಶಿಯಲ್ಲಿ. ಇನ್ನು ರಾಹು ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ಶನಿಚಂದ್ರರ ಯುತಿ ಇದೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನೋಡಿ, ಈ ದಿವಸ ನಿಮಗೆ ಸ್ನೇಹಿತರಿಂದ ಅತಿಯಾದ ವ್ಯಯ, ತನ್ಮೂಲಕ ಅವ್ರ ಮೇಲೆ ಒಂದು ಬೇಸರ, ಈ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಆಪ್ತತೆ ಕಳೆದು ಹೋಗುತ್ತೆ. ಆತ್ಮೀಯರ ಜೊತೆಗೆ ಆಪ್ತತೆ ಕಳ್ಕೊಳ್ತೀರ. ತುಂಬ ಕ್ಲೋಸ್ನೆಸ್ ಅಂತೀವಲ್ಲ, ಅದು ಇಲ್ಲವಾಗುತ್ತೆ. ಇದಾದ ಮೇಲೆ ಇನ್ನು ಈ ದಿವಸ ವಸ್ತು ನಷ್ಟತೆ ಸೂಚಿಸ್ತಾ ಇದೆ ಮತ್ತು ಅಪಮಾನ, ಇನ್ಸಲ್ಟ್ ಆಗೋ ಸಾಧ್ಯತೆಗಳು, ಇವುಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಈ ದಿವಸ ತುಂಬ ತಾಳ್ಮೆಯಿಂದ ಇರಬೇಕು. ಗ್ರಹಗಳ ಬಲ ಕಡಿಮೆ ಇದೆ, ಶುಕ್ರನಿಗೂ ಇಲ್ಲ. ಧನಾಧಿಪತಿ ವಾಗಾಧಿಪತಿಯು ಬಲಹೀನಾಗಿರೋದ್ರಿಂದ
ಮಾತಾಡಿದ್ರೆ ಹೋಯಿತು, ಹೀಗಾಗುತ್ತೆ. ಹುಷಾರಾಗಿರಿ. ಆದರೆ ಒಂದು ಧೈರ್ಯ ಇದೆ ನಿಮಗೆ. ಸಹೋದರರು, ಸೇವಕರು, ಸಹಾಯಕರು ಇವರಿಂದ ನಿಮಗೆ ಹೆಲ್ಪ್ ಆಗುತ್ತೆ, ಅದರಲ್ಲೇನು ಸಮಸ್ಯೆ ಇಲ್ಲ. ಮತ್ತು ಬಹಳ ಮುಖ್ಯವಾದ ವಿಚಾರ ಅಂದರೆ ಈ ದಿವಸ ಪ್ರಯಾಣದಲ್ಲಿ ಒಂದು ಸೌಖ್ಯತೆ ಕಾಣ್ತೀರ. ಹೀಗಾಗಿ ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಮೊಸರು ಮತ್ತು ಹಾಲು ಎರಡನ್ನೂ ಸಮರ್ಪಣೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ಲಾಭದಾಯಕವಾಗಿದೆ. ಈ ಸರ್ಕಾರಿ ವಲಯಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಲಾಭದಾಯಕವಾಗಿದೆ. ಅನುಕೂಲದ ಒಂದು ಫಲ ಸೂಚಿಸ್ತಾ ಇದೆ. ಸೇವಾ ಕಾರ್ಯಗಳು ಯಾವುದನ್ನು ಸರ್ವೀಸಸ್ ಅಂತೀವೋ ಅಂತಹ ಕೆಲಸಗಳಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಈ ಕಾರ್ಪೊರೇಷನ್ ಇತ್ಯಾದಿ ಅಂಥ ಕೆಲಸಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ, ಸಹಾಯ ಸಹಕಾರಗಳು ಚೆನ್ನಾಗಿದೆ. ಈ ದಿವಸ ಈ ಗಿಡಮೂಲಿಕೆಗಳು ಯಾವುದನ್ನು ನಾವು ಆಯುರ್ವೇದ ಇತ್ಯಾದಿ ಅಂತೀವೋ ಅಂಥ ಕೆಲಸಗಳಲ್ಲಿ ತೊಡಗಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಈ ಹರ್ಬಲ್ಸು ಇತ್ಯಾದಿ ಇದೆಯಲ್ಲ, ಆ ರೀತಿಯ ಒಂದು ಕೆಟಗರಿ, ಆ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ, ಆದಾಯ ಎರಡೂ ಇದೆ. ಮತ್ತು ಮಕ್ಕಳ ವಿಚಾರದ ಸ್ವಲ್ಪ ಕಿರಿಕಿರಿ ಆಗಬಹುದು, ಸ್ವಲ್ಪ ಘರ್ಷಣೆಗಳು, ಮನಸ್ತಾಪಗಳು ಸಾಧ್ಯತೆ ಇದೆ. ಆರೋಗ್ಯದ ದೃಷ್ಟಿ ಸ್ವಲ್ಪ ಉದರ ಬಾಧೆ ನಿಮ್ಮನ್ನು ಬಾಧಿಸಬಹುದು. ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಉಳಿದ ಹಾಗೆ ಕೆಲಸದಲ್ಲಿ, ವೃತ್ತಿಯಲ್ಲಿ ತೊಂದರೆ ಇಲ್ಲ, ಅನುಕೂಲದ ವಾತಾವರಣ ಕಾಣ್ತೀರ, ಲಾಭದಾಯಕವಾಗಿದೆ. ಇದೆ ಸೀನಿಯರ್ಸಿಂದ ಸಹಾಯ ಸಹಕಾರಗಳು ಇತ್ಯಾದಿ ಕಾಣಬಹುದು. ಶಿಕ್ಷಣ ಕ್ಷೇತ್ರದಲ್ಲಿರೋರಿಗೆ ಅಧ್ಯಯನ, ಸಂಶೋಧನೆ ಇವುಗಳಲ್ಲಿರ್ತಕ್ಕಂಥವ್ರಿಗೂ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ತುಪ್ಪ ಸಮರ್ಪಣೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಆಗುವ ಸಾಧ್ಯತೆಗಳು, ಇಚ್ಚಿಂಗ್ಸು ಮತ್ತು ಮುಖದಲ್ಲಿ ಏನೋ ಒಂದು ಕಲೆಗಳು, ಏನೋ ಒಂದು ರೀತಿಯ ರ್ಯಾಷಸ್ ಆಗುವ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಹುಷಾರು, ಆರೋಗ್ಯದ ಕಡೆ ಗಮನ ಇರಲಿ. ಉಳಿದ ಹಾಗೆ ಈ ದಿವಸ ಪ್ರಯಾಣದಲ್ಲೂ ಅಷ್ಟೇ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಬಂಧುಗಳಲ್ಲಿ, ಸ್ನೇಹಿತರಲ್ಲಿ ತುಂಬ ಆತ್ಮೀಯರ ಜೊತೆಗೆ ಜಗಳ ಮಾಡ್ಕೊಂಡ್ಬಿಡೋ ಸಾಧ್ಯತೆಗಳು, ಇದಕ್ಕಿದ ಹಾಗೆ ಏನು ಮಾತಾಡದೆ ಹೋಗ್ಬಿಡ್ತಕ್ಕಂಥದ್ದು, ಘರ್ಷಣೆ ಬರೋ ಸಾಧ್ಯತೆ, ಭೂ ವ್ಯವಹಾರಗಳಲ್ಲಿ ತೊಡಕುಗಳು ಬರ್ತಕ್ಕಂಥದ್ದು ಇದನ್ನೆಲ್ಲ ಸೂಚಿಸ್ತಾ ಇದೆ. ಮತ್ತು ಅಧಿಕ ವ್ಯಯ, ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಮಿಥುನ ರಾಶಿಯವರಿಗೆ ಇನ್ನೊಂದು ತಿಂಗಳು ತುಂಬ ಜಾಗ್ರತೆ ಬೇಕಾಗುತ್ತೆ. ಕೆಲಸದಲ್ಲೂ ಅಷ್ಟೇ ಈ ದಿವಸ ಸ್ವಲ್ಪ ಸೀನಿಯರ್ ಜೊತೆಗೆ, ಹಿರಿಯರ ಜೊತೆಗೆ ಸ್ವಲ್ಪ ಘರ್ಷಣೆಗಳು, ಮನಸ್ತಾಪಗಳು ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರು. ಆದರೆ ಆಹಾರ ಸಮೃದ್ಧಿ ಚೆನ್ನಾಗಿದೆ, ಊಟಕ್ಕೆ ಕೊರತೆ ಇಲ್ಲ. ಇಷ್ಟೆಲ್ಲ ಜಗಳ ಆಡಿದ್ರೂ ತಟ್ಟೆ ಮುಂದೆ ಕೂತಾಗ ಯಾರೂ ನೆನಪಾಗದೆ ಸಮೃದ್ಧ ಭೋಜನ ಇದೆ. ಯೋಚನೆ ಮಾಡಬೇಡಿ. ಪ್ರಾರ್ಥನೆಗೆ ಈ ದಿವಸ ಅಮ್ಮನವ್ರ ಸನ್ನಿಧಾನಕ್ಕೆ ನೀವು ಕೂಡ ಸ್ವಲ್ಪ ತುಪ್ಪ ಸಮರ್ಪಣೆ ಮಾಡೋದು ಒಳ್ಳೆಯದು. ಕರ್ಕಟಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಕಹಿ ಅನುಭವಗಳಾಗುತ್ತೆ, ಅಸಮಾಧಾನ ಉಂಟಾಗಬಹುದು. ಮತ್ತು ಈ ದಿವಸ ಸ್ಥಾನಕ್ಕೆ ಚ್ಯುತಿ ಬರ್ತಕ್ಕಂಥದ್ದು ಅಥವಾ ಪರಿಶ್ರಮ, ತುಂಬ ಒತ್ತಡ ಆಗುವ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದ್ದೇವೆ. ಹುಷಾರು. ಮತ್ತು ಈ ದಿವಸ ತುಂಬ ಚಿಂತೆಗೆ ಒಳಗಾಗ್ತೀರ. ಯಾವುದೋ ಒಂದು ಕೊರಗು ಆ ರೀತಿಯಲ್ಲಾಗುತ್ತೆ. ಹೇಳ್ಕೊಳಕ್ಕಾಗಲ್ಲ, ಒಳಗೆ ನುಂಗೋಕ್ಕೂ ಆಗಲ್ಲ. ಆ ರೀತಿಯ ಒಂದು ಸಂದರ್ಭಗಳು ಎದುರಾಗುವ ಸಾಧ್ಯತೆ ಜಾಸ್ತಿ ಇದೆ. ತಂದೆ ಮಕ್ಕಳು ಅಷ್ಟೇ ಸ್ವಲ್ಪ ಮನಸ್ತಾಪಗಳು, ಹೆಣ್ಮಕ್ಳ ನಡುವೆ ಅದು ಬರೋ ಸಾಧ್ಯತೆಗಳು ಸೂಚಿಸ್ತಾ ಇದೆ. ಹುಷಾರು. ಈ ದಿವಸ ನಿಮಗೆ ಸಹಾಯಕ್ಕೂ ಯಾರೂ ಸಿಗೋದಿಲ್ಲ. ನಿಮ್ಮ ಕೆಲಸ ನೀವೇ ಮಾಡಿಕೊಳ್ಬೇಕು. ತನ್ಮೂಲಕ ಪರಿಶ್ರಮ ಹೆಚ್ಚಾಗೋ ಸಾಧ್ಯತೆ. ಮನೆ ಕೆಲಸವೂ ಅಷ್ಟೇ, ಬಟ್ಟೆ ಹಾರಾಕೋದ್ರಿಂದ ಹಿಡಿದು ಅಡುಗೆ ಮಾಡೋದು, ಪಾತ್ರೆದು ಎಲ್ಲ ತಲೆ ಮೇಲೆ ಬಂದು ಬೀಳುತ್ತೆ. ಆ ರೀತಿಯ ಒಂದು ಒತ್ತಡ, ಕಾರ್ಯ ಒತ್ತಡ ಅಂತೀವಲ್ಲ, ಅದು ಉಂಟಾಗೋ ಸಾಧ್ಯತೆ ಜಾಸ್ತಿ ಈ ದಿವಸ. ಸಂಗಾತಿಯಿಂದ ಸ್ವಲ್ಪ ಸಹಾಯ, ಸ್ವಲ್ಪ ಮಟ್ಟಿಗೆ ಸಮಾಧಾನ ಫಲ ಇದನ್ನೆಲ್ಲ ಕಾಣಬಹುದು, ಸಂಶಯ ಇಲ್ಲ ಅದರಲ್ಲಿ. ಈ ದಿವಸ ಪ್ರಾರ್ಥನೆಗೆ ನೋಡಿ, ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ವಿಶೇಷ ಅಭಿಷೇಕ ಇತ್ಯಾದಿ ಮಾಡಿಸಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಸಮಾಧಾನ ಇಲ್ಲ. ವೃತ್ತಿಯಲ್ಲಿ ತೊಡಕುಗಳು, ಮನಸ್ತಾಪಗಳು, ವಾಗ್ಘರ್ಷಣೆ, ಮಾತಿನ ಘರ್ಷಣೆ ಉಂಟಾಗುವ ಸಾಧ್ಯತೆ, ಆ ರೀತಿಯ ತೊಂದರೆ ಸೂಚಿಸ್ತಾ ಇದೆ. ತುಂಬ ಜಾಗ್ರತೆಯಿಂದ ಇರಬೇಕು. ಆದರೆ ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಪರವಾಗಿಲ್ಲ. ಹಿರಿಯರ ಸಹಕಾರ, ಒಂದು ಸಲಹೆ, ಮಾರ್ಗದರ್ಶನ ಈ ಒಂದು ಸಾಧ್ಯತೆ ಖಂಡಿತ ಇದೆ. ಸಂಗಾತಿಯಲ್ಲಿ ಮನಸ್ತಾಪ ಇದ್ದೇ ಇದೆ. ಅದು ಸ್ವಲ್ಪ ಬಗೆಹರಿಯಲಿಕ್ಕೆ ಸ್ವಲ್ಪ ಕಾಲ ಬೇಕು. ಹೀಗಾಗಿ ಆ ವಿಚಾರದಲ್ಲಿ ಸದಾ ನಿತ್ಯ ಶಾಂತಿ ಅಂತೀವಲ್ಲ, ಆ ರೀತಿ ಬೇಕಾಗುತ್ತೆ. ಇನ್ನು ಈ ದಿವಸ ಸ್ವಲ್ಪ ದುಃಖ, ವ್ಯಥೆ, ಸ್ವಲ್ಪ ಮಟ್ಟಿಗಿನ ಇನ್ಸಲ್ಟ್ಸ್, ಅಪಮಾನ ಆಗ್ತಕ್ಕಂಥದ್ದು ಈ ಲಕ್ಷಣವೂ ಇದೆ. ಮತ್ತು ರಾಷ್ಟ್ರಾಧಿಪತಿನ ವ್ಯಯದಲ್ಲಿರುವಾಗ ಕಣ್ಣಿಗೆ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಗ್ರಹಗಳೆಲ್ಲ ವೀಕ್ ಆಗಿದ್ದಾಗ ನಮಗೆ ಫಲವೂ ಹಾಗೆ ಆಗುತ್ತೆ. ಶಾಂತವಾಗಿರಬೇಕು. ಈ ದಿವಸ ಶಿವಸಹಸ್ರನಾಮ ತಪ್ಪದೇ ಹೇಳ್ಕೊಳ್ಳಿ. ಕನ್ಯಾ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ನೋಡಿ, ಆಯುರ್ವೇದ ಇತ್ಯಾದಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಸರ್ಜನ್ಸ್ಗಳಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಆದಾಯ, ವಿಶೇಷ ಮಾನ್ಯತೆಗಳು, ನೀವೇ ಬರಬೇಕು ಅಂತ ನಿಮಗೆ
ಆ ಒಂದು ಬೆಲೆ ಮೌಲ್ಯ ಹೆಚ್ಚಾಗ್ತಕ್ಕಂಥದ್ದು ಇದೆಲ್ಲ ಚೆನ್ನಾಗಿದೆ ಈ ದಿವಸ. ನಿಮಗೆ ಈ ದಿವಸ ಬಂಧುಗಳ ಸಹಕಾರ, ಅವರನ್ನು ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಿರ್ತದೆ. ಈ ದಿವಸ ನಿಮಗೆ ಸಂಗಾತಿಯಲ್ಲಿ ಮನಸ್ತಾಪ ಭಿನ್ನಾಭಿಪ್ರಾಯಗಳು ಸ್ವಲ್ಪ ತಾರಕಕ್ಕೆ ಹೋಗಬಹುದು. ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಉಮಾಮಹೇಶ್ವರ ಸ್ತುತಿ ಅದನ್ನು ತಪ್ಪದೆ ಹೇಳ್ಕೊಳ್ಳಿ. ಈ ದಿವಸ 11 ಬಾರಿಯೋ 16 ಬಾರಿಯೋ ಹೇಳಿಕೊಂಡ್ರೆ ಬಹಳ ಒಳ್ಳೆಯದು, ಅದನ್ನು ಮಾಡಿ. ಇನ್ನು ತುಲಾರಾಶಿ, ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ದಿವಸ ತೊಡಕುಗಳು, ತೊಂದರೆಗಳು, ಘರ್ಷಣೆ, ಅಲ್ಲಿ ವೃತ್ತಿ ಸ್ಥಳದಲ್ಲಿ ಏನೋ ಒಂದು ರೀತಿಯ ಅಸಮಾಧಾನ ಇದು ಸೂಚಿಸ್ತಾ ಇದೆ. ಶತ್ರುಗಳ ಬಾಧೆ, ಸ್ತ್ರೀಯರಿಗೆ ಮುಖ್ಯವಾಗಿ ಸಾಲ ಬಾಧೆ, ಇದನ್ನೆಲ್ಲ ಸೂಚಿಸ್ತಾ ಇದೆ, ಹುಷಾರು. ಆದರೆ ಜನ್ಮ ರಾಷ್ಟ್ರಾಧಿಪತಿನೂ ನಿಮಗೆ ವ್ಯಯದಲ್ಲಿ ನೀಚನಾಗಿರೋದು, ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ಕಣ್ಣಿನ ಬಾಧೆಗಳಾಗಬಹುದು, ಮೂತ್ರಾದಿ ಸಮಸ್ಯೆಗಳಿಗೆ ನೀವು ತೊಂದರೆ ಮಾಡಬಹುದು ನಿಮ್ಮನ್ನು ಅತಿಯಾಗಿ. ಹಾಗಾಗಿ ಹುಷಾರು. ಈ ದಿವಸ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಇವುಗಳನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಡಲ್ ಇರುವಾಗ ಇಂತಹ ಫಲ ಹೇಳಬೇಕಾಗತ್ತೆ. ಗುರು ಒಬ್ಬ ಕರ್ಮಸ್ಥಾನದಲ್ಲಿ ಇರೋ ಕಾರಣದಿಂದಾಗಿ ವೃತ್ತಿಯಲ್ಲಿ ಆ ತೊಡಕುಗಳು ಘರ್ಷಣೆ ಇದೆ, ಆದರೂ ಪರವಾಗಿಲ್ಲ, ಸ್ವಲ್ಪ ಮಟ್ಟಿಗೆ ದಾಟ್ತೀರ, ಯೋಚನೆ ಮಾಡಬೇಡಿ. ಪ್ರಾರ್ಥನೆಗೆ ದಿವಸ ನೋಡಿ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಸ್ವಲ್ಪ ಮಟ್ಟಿಗಿನ ಸಮಾಧಾನ ಕಾಣ್ತೀರಾ. ನಿಮಗೆ ದೈವಾನುಕೂಲದಿಂದ ಸ್ವಲ್ಪ ಸಹಾಯ ಆಗ್ತಕ್ಕಂಥದ್ದು, ಕೆಲಸಕ್ಕೆ ಸಂಬಂಧಿಸಿದ ಹಾಗೆ ತುಂಬ ಚೆನ್ನಾಗಿದೆ. ಯಾವುದೋ ಒಂದು ಹೊಸ ಪ್ರಾಜೆಕ್ಟ್ ನಿಮ್ಮ ಕೈ ಸೇರ್ತಕ್ಕಂಥದ್ದು, ಅಥವಾ ಇನ್ಯಾರ್ದೋ ಒಂದು ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ದೊಡ್ಡವರು ಹಿರಿಯರು ಇಂಥವರಿಂದ ಅನುಕೂಲ ಆಗುತ್ತೆ. ಆದರೆ ಚಿಂತೆ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಏನೋ ಒಂದು ರೀತಿಯ ಚಿಂತೆಯ ಭಾರದಲ್ಲಿ ಕುಸಿತೋ ಲಕ್ಷಣ ಸೂಚಿಸ್ತಾ ಇದೆ. ಹೀಗಾಗಿ ಚಿಂತೆಯಿಂದ ಹೊರಗೆ ಬರಬೇಕಾದ್ರೆ ಧ್ಯಾನ ಅದು ಬಹಳ ಮುಖ್ಯ, ಅದನ್ನು ಮಾಡಿ. ಮತ್ತು ಈ ದಿವಸ ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ ಅಸಮಾಧಾನ ಇದೆ. ಎಲ್ಲ ಇದೆ, ಇಲ್ಲ ಅಂತಲ್ಲ, ಸಣ್ಣದು ಯಾವುದೋ ನಿಮ್ಮನ್ನು ತುಂಬ ಕಾಡ್ಬಿಡುತ್ತೆ, ಸಣ್ಣ ವಿಚಾರಗಳೇ ದೊಡ್ಡ ಬೆಟ್ಟಗಳಾಗ್ಬಿಡುತ್ತೆ, ಆ ರೀತಿಯ ಒಂದು ಸಂದರ್ಭ ಇದೆ, ಹುಷಾರು. ಪ್ರಾರ್ಥನೆಗೆ ದಿವಸ ನೀವು ಕೂಡ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡಿ, ಈಶ್ವರನ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅನುಕೂಲ ಆಗುತ್ತೆ. ಧನುರಾಶಿಯವರಿಗೆ ವೃತ್ತಿಯಲ್ಲಿ ದಿವಸ ತೊಡಕುಗಳು ಸಂದರ್ಭಗಳು ಎದುರಾಗಬಹುದು, ಹುಷಾರು. ಮತ್ತು ಈ ದಿವಸ ಸಂಗಾತಿ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ, ವ್ಯಯ ಜಾಸ್ತಿಯಿಂದಾಗಿ ತನ್ಮೂಲಕ ಜಗಳಗಳು ಘರ್ಷಣೆಗಳು ಆ ಸಾಧ್ಯತೆ ಇದೆ. ಆದರೆ ಸರಿ ಹೋಗುತ್ತೆ, ಯೋಚನೆ ಮಾಡಬೇಡಿ. ಇನ್ನು ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ. ನೀರಿನ ಸಮೀಪದಲ್ಲಿ ವಿಷಜಂತುಗಳ ಭಯ, ವಿಷಜಂತುಗಳಿಂದ ಪ್ರಮಾದಗಳು ಉಂಟಾಗುವ ಸಾಧ್ಯತೆ ಇದೆ, ಹುಷಾರು. ಈ ದಿವಸ ಬಂಧುಗಳಲ್ಲಿ ಸ್ನೇಹಿತರಲ್ಲಿ ಸ್ವಲ್ಪ ಮನಸ್ತಾಪ ಸಾಧ್ಯತೆ ಇದೆ, ಗಮನ ಇರಲಿ. ಪ್ರಾರ್ಥನೆಗೆ ಈ ದಿವಸ ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ಮಕರಾಶಿಯವರಿಗೆ ಈ ದಿವಸ ವೃತ್ತಿಯ ಅಧಿಪತಿ ಬಲಹೀನನಾಗಿದ್ದಾನೆ. ವೃತ್ತಿ ವಿಚಾರದ ಸ್ವಲ್ಪ ಹುಷಾರಾಗಿರಿ, ಸ್ವಲ್ಪ ಅಲ್ಲ ಜಾಸ್ತಿ ಹುಷಾರಾಗಿರಿ. ಕೆಲಸ ಮಾಡುವಾಗ ಶ್ರದ್ಧೆ ಇರಲಿ. ಮತ್ತು ಸಂಗಾತಿ ವಿಚಾರದ ಸ್ವಲ್ಪ ಮಟ್ಟಿಗಿನ ಸಹಾಯ ಸಹಕಾರ ತುಂಬ ಚೆನ್ನಾಗಿದೆ. ಅವರ ಸಪೋರ್ಟಿಂದ ಬೇರೆಲ್ಲ ತೊಡಕು ನಿಮಗೆ ಕಳೆದು ಹೋಗುತ್ತೆ, ಸುಲಭ ಅನಿಸುತ್ತೆ, ಅಷ್ಟೇನು ಪ್ರಮಾದ ಆಗೋದಿಲ್ಲ, ಯೋಚನೆ ಮಾಡಬೇಡಿ. ಇನ್ನು ಈ ದಿವಸ ನಿಮಗೂ ಕೂಡ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಬಹುದು, ಹುಷಾರು. ಶತ್ರುಗಳ ಬಾಧೆ, ಕೋರ್ಟ್ ಕಚೇರಿಯಲ್ಲಿ ಅಲದಾಟ ಇವುಗಳು ನಿಮಗೆ ಸ್ವಲ್ಪ ಹೈರಾಣ ಮಾಡುತ್ತೆ. ಮತ್ತು ಈ ದಿವಸ ಸೇವಕರಿಂದ ಸ್ವಲ್ಪ ನಿಮಗೆ ಅಸಮಾಧಾನ, ಯಾರು ಸಹಾಯಕ್ಕೆ ಬರದೇ ಹೋಗ್ತಕ್ಕಂಥದ್ದು ಈ ರೀತಿಯ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಹುಷಾರಾಗಿರಿ. ಈ ದಿವಸ ನೀವು ನೋಡಿ ಕರ್ಮಾಧಿಪತಿ ಬಲಹೀನನಾಗಿದ್ದಾನೆ. ಹೀಗಾಗಿ ಯಾದೇವಿ ಸರ್ವಭೂತೇಶು ವೃತ್ತಿ ರೂಪೇಣ ಸಂಸ್ಥಿತ, ಈ ಮಂತ್ರವನ್ನು ನಿರಂತರವಾಗಿ ಹೇಳ್ಕೊಳ್ಳಿ, ಅದು ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಬೌದ್ಧಿಕವಾಗಿ ತಗಾದೆಗಳು ಬರಬಹುದು. ಇಲ್ಲಿ ನೀವು ಮಾಡಿದ್ದೇ ಸರಿ ಅಂತ ನೀವು, ಅವ್ರು ಮಾಡಿದ್ದು ಸರಿ ಅಂತ ಅವರು, ಹಾಗಾಗಬಹುದು. ಹೀಗಾಗಿ ಸ್ವಲ್ಪ ಜಾಗ್ರತೆ ಇರಲಿ. ಉಳಿದ ಹಾಗೆ ಹೈಯರ್ ಸ್ಟಡೀಸ್ ಅವರಿಗೆ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಈ ದಿವಸ ಕುಟುಂಬದಲ್ಲಿ ತಾಯಿ ಮಕ್ಕಳ ನಡುವೆ ಸ್ವಲ್ಪ ವಾಗ್ವಾದ, ಘರ್ಷಣೆ ಬರಬಹುದು. ಮಾತಿಗೆ ಮಾತು ಬೆಳೆದು ಅದು ಇನ್ನೇನೋ ಆಗಿಬಿಡೋ ಸಾಧ್ಯತೆ ಇದೆ, ಹುಷಾರು. ಈ ದಿವಸ ನಿಮಗೆ ಮತ್ತು ಅದೃಷ್ಟದ ಅಧಿಪತಿ ಶುಕ್ರ, ಸುಖಾಧಿಪತಿ ಶುಕ್ರ ಬಲಹೀನ. ಹೀಗಾಗಿ ಸುಖವಾಗಿರೋಕ್ಕಾಗಲ್ಲ, ನೆಮ್ಮದಿ ಕಳೆದು ಹೋಗುವ ಸಾಧ್ಯತೆ ಜಾಸ್ತಿ ಇದೆ. 1 ತಿಂಗಳ ಮಟ್ಟಿಗೆ ನಿಮಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಹೀಗಾಗಿ ಯಾದೇವಿ ಸರ್ವಭೂತೇಶು ಶಾಂತಿ ರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ, ಈ ಮಂತ್ರ ಹೇಳ್ಕೊಳ್ಳಿ, ಅದು ನಿಮಗೆ ತುಂಬ ಸಹಾಯ ಮಾಡುತ್ತೆ. ಇನ್ನು ಮೀನರಾಶಿಯವರಿಗೆ ಸ್ನೇಹಿತರಿಂದ ಅನುಕೂಲಗಳು, ಸಹಾಯಗಳು ಇದು ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ. ಆಕ್ಸಿಡೆಂಟ್ಸು ಅಥವಾ ಬಿದ್ದುಬಿಡೋದು ಈ ರೀತಿಯ ಒಂದು ಬೆಂಕಿ ಪ್ರಮಾದಗಳು ಈ ಸಾಧ್ಯತೆ ಇದೆ, ಹುಷಾರು. ಉಳಿದ ಹಾಗೆ ತೋಟಗಳಲ್ಲೂ ಅಷ್ಟೇ ಸ್ವಲ್ಪ ಹುಷಾರಾಗಿರಿ, ಬೆಂಕಿ ವಿಚಾರದಲ್ಲಿ ಎಚ್ಚರ ವಹಿಸಿ. ಉಳಿದ ಹಾಗೆ ನಿಮಗೆ ಈ ದಿವಸ ಮಕ್ಕಳ ವಿಚಾರದಲ್ಲಿ ಅತಿಯಾದ ಚಿಂತೆ ಸೂಚಿಸ್ತಾ ಇದೆ. ದಾಂಪತ್ಯದ ಅಷ್ಟೇ ಸ್ವಲ್ಪ ಮನಸ್ತಾಪಗಳನ್ನು ಸೂಚಿಸ್ತಾ ಇದೆ, ಹುಷಾರು. ಈ ದಿವಸ ಎಚ್ಚರ ವಹಿಸಿ.
ಪ್ರಾರ್ಥನೆಗೆ ದಿವಸ ನೀವು ಶಿವಶಕ್ತಿಯರ ಆರಾಧನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ಗಿರೀಶಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇಂದಿನ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ಸೋಮವಾರದ ವಿಶೇಷತೆ ಹಾಗೆ ವೀಕ್ಷಕರ ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸಿಕೊಟ್ರಿ ಶಾಸ್ತ್ರಿಗಳೇ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಜಾತಕ ಫಲ ಸಂಚಿಕೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.